ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಜ ಕನ್ನಡಿಗ ಯೂಟ್ಯೂಬ್ ಚಾನಲ್. ಫೈನಲಿ ದರ್ಶನ ಎಲ್ಲ ಮುಗೀತು. 9:30ಗೆಲ್ಲ ಆಚೆ ಇದ್ವಿ, 12:30 ಒಳಗಡೆ ಹೋಗಿ ಇವಾಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅನ್ನ ಪ್ರಸಾದ ಎಲ್ಲ ಖಾಲಿಯಾಗಿ ಹೋಗಿದೆ. ಅಲ್ಲೇ ದೇವಸ್ಥಾನದ ಹತ್ರನೇ ಹೋಗಿ ತಿನ್ನಬೇಕು. ಇಬ್ರು ಊಟ ಆಗ್ಬಿಟ್ಟವ್ರೆ, ಶೋಭರಾಜು ಮತ್ತೆ ನಮ್ಮ ತೇಜ ಇಬ್ರು ಊಟ ಆಗೋರೆ. ಬೆಳಗ್ಗೆ ಇಲ್ಲೇ ಫೋಟೋ ಶೂಟ್ ಮಾಡಿದ್ದು, ವಾಪಸ್ ಇಲ್ಲೇ ಬಂದು. ಮತ್ತೆ ಹೆಂಗಿತ್ತು ಮಚ್ಚ ದರ್ಶನ ಎಲ್ಲ ಹೆಂಗಿತ್ತು? ಸೂಪರ್ ಆಯ್ತು. ಕೂಡ ಹಾಕಿದ್ದೆ ಎಷ್ಟು ಅವರ್ ಕೂಡ ಹಾಕೋದು ನಿಂಗೆ? ಫಸ್ಟ್ ಟೈಮ್ ಬಂದಿದ್ಯಾ ಇದು, ಅದಕ್ಕೆ ಬೇಜಾರು. ಸೆಕೆಂಡ್ ಟೈಮ್ ನಾವು ಹುಟ್ಟೆ ಇರಲಿಲ್ಲ. ಹೋದ ವರ್ಷ ಬಂದಾಗ ನಿನ್ನ ಚಟಿನೇ ಹಾಕೊಳಕ್ ಹೋಗಿಲ್ಲ. ನಾನು ಹೋದ ವರ್ಷ ಬಂದಾಗ 15 ಅವರ್ ಕೂಡ ಹಾಕಿದ್ರು ಕಣ. ಇದೇ ಪರವಾಗಿಲ್ಲ, ಒಂಥರ ಇದಲ್ಲ, ಸ್ವಲ್ಪ ಎಲ್ಲ ಚೆಕ್ ಮಾಡ್ಬಿಟ್ಟು ನಮ್ ತೇಜ ಯಾಕೋ ಕಾಲ್ ಕುಂಟವನಲ್ಲಪ್ಪ. ಬೇರೆ ಯಾವ್ದು ನಮ್ ತೇಜಂಗ್ ಹೊಟ್ಟೆ ಹಸಿತೈತೆ, ಊಟ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ನನ್ಗೆ ಹಸಿತೈತಲ್ಲ, ಇವನು ಗಸಿದ್ರೆ ನಮ್ಮ ಮೇಲೆ ಹೇಳ್ತಾವನ ಅಷ್ಟೇ. ನನ್ಗೆ ಹಸಿದ್ರೆ ಬೇರೆ, ನಿನ್ಗೆ ಹಸಿದ್ರೆ ಬೇರೆ ತೇಜ. ಪ್ರಸಾದ ತಿನ್ಬಾಪ, ಪ್ರಸಾದ ತಿಂದ. ಪ್ರಸಾದ ಹೊಟ್ಟೆ ತುಂಬೋಯ್ತಾ ನಿಂಗೆ? ಅದಕ್ಕಿನ್ನ ಬೇಕಾ? ಎಷ್ಟು ಪ್ಲೇಟ್ ತಿಂದೆ? ಒಂದೇ ಪ್ಲೇಟ್. ಒಂದ್ ಪ್ಲೇಟ್ ಹೊಟ್ಟೆ ತುಂಬೋಯ್ತಾ? ನಮ್ ಜಗದೀಶ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಜ ಕನ್ನಡಿಗ. ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಈಗ 7 ಪ್ಲೇಸ್ಗೆ ನಾವು ಕರ್ಕೊಂಡು ಹೋಗ್ತಾರಂತೆ ಆ ಕಾರವರು. ನೆನ್ನೆನೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿದ್ದೀವಿ. ಟ್ರೈನ್ ಇವಾಗ ಸಂಜೆ ಇರೋದು. ಆ 7 ಜಾಗ ನೋಡಿಕೊಂಡು ತಿರುಪತಿ ಕೆಳಗಡೆ ಹೋಗಿ ಅಲ್ಲೊಂದು ದೇವಸ್ಥಾನ ಇದೆ, ಅದಕ್ಕೆ ಹೋಗಿ ರೆಸ್ಟ್ ಮಾಡೋದಷ್ಟೇ ಕೆಲಸ. ನನ್ನ ಡಾರ್ಲಿಂಗ್ ಶೋಭರಾಜ್ ನಾ ಮಾತಾಡ್ಸೋಣ ಬಂದು ಗುಂಡೋಡ್ಸ್ಕೊಂಡು ಒಂಥರ ಕ್ಯೂಟಾಗಿ ಕಾಣಿಸ್ತವನು. ಮಚ್ಚಾ ಹೆಂಗಿದ್ಯಾ? ಬಾರ ನಾಚ್ಕೋತವ್ನು ಇವತ್ತು. ಬಾರ ಲವ್ ಏನೋ ಹೇಳು. ಏನು ಹೇಳೋಣ, ಏನು ಮಾಡೋಣ ಈಗ? ಕಾರವರು 7 ಜನ ತುಂಬಬೇಕು, ನಾವು 3 ಜನ ಡೀಲ್ ಮಾಡ್ಕೊಂಡ್ರು. ಇನ್ನು 4 ಜನ ಸಿಕ್ಕಿದ್ಮೇಲೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ನಂಬರ್ ಇಸ್ಕೊಂಡವ್ರೆ. ನಾಷ್ಟ ಮಾಡಿಲ್ಲ, ಕಾಫಿ ಕುಡಿಯೋಕೆ ಹುಡುಗರು ಎದುರ್ಕೋತವ್ರೆ. ಏನಕ್ಕೆ ಎದುರ್ಕೋತಾ ಇದೆ ಸಬ್ಬಿ? ಸೀಲ್ ಓಪನ್ ಆಗ್ಬಿಡ್ತದೆ. ಬೆಳಗ್ಗೆ ಸೀಲ್ ಓಪನ್ ಆಗುತ್ತೆ ಅಂತ ಎದುರ್ಕೋತಾರೆ. ನಾವು ಏನಿಲ್ಲ, ರೆಡಿ. ಆಮೇಲೆ ಇವ್ರ ಮುಂದೆ ಅಜೀಬ್ ಆಗ್ಬಿಡ್ತೀನಿ ಅಂತ ನಾನು ಬೇಡ ಅಂತ ಎದುರ್ಕೊತೀನಿ. ನಮ್ಮ ತೇಜ ಫುಲ್ ಮದರ್ ಇಂಡಿಯಾ ಜೊತೆ ಮಾತಾಡ್ತವನೆ. ಇಷ್ಟೇ, ನಾಷ್ಟ ಮಾಡಕ್ಕೆ ಹೋಗ್ತಾ ಇದೀವಿ ಇವಾಗ. ನನ್ಗೇನು ಮಾಡಕ್ಕೆ ಇಷ್ಟ ಇಲ್ಲ ಪಾಪ, ಇವ್ರಿಗೆ ಹೊಟ್ಟೆ ಹಸ್ತೈತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲಿ ನೆನ್ನೆ ತಿನ್ವಲ್ಲ ಅಲ್ಲೇನಾ? ಟ್ರೈ ಮಾಡೋಣ. ನೆನ್ನೆ ಎಲ್ಲಿ ತಿಂದಿದ್ವಿ, ಇವತ್ತು ಅಲ್ಲೇ ತಿನ್ನಕ್ಕೆ ಬಂದಿದ್ವಿ. ನೀರು ಕೊಡ್ತಾರ ಪಾಪ ಇಲ್ಲಿ ಚೆನ್ನಾಗಿ. ಸೇಮ್ ಇಡ್ಲಿನೇ ಹೇಳು. ಇಲ್ಲಿ ಒಂದು ಪ್ಲೇಟ್ ಇಲ್ಲಿ ಬಿಡ. ಊರೇನೆ ಸರ್ ಆಗ ಪ್ಲೇಟ್ ಮಾಡ್ತೇನೆ. ನಂಬರ್ ಸಾಗುನೇ ಹಾಕ್ಬೇಕಿತ್ತು. ಕ್ಯಾನ್ಸಲ್. ರಿಚ್ ಕಿಡ್ ಆಗ್ಬಿಡವನೆ. ರಿಚ್ ಕಿಡ್ ಇಲ್ಲೆಲ್ಲ ಐತೆ ನೋಡು. ಮರ್ಸಿಡೀಸ್ ಬೇಕಂತೆ ಕರ್ಕೊಂಡೋಗೋದಕ್ಕೆ. ಇದಾರೆ ಬರಲ್ವಂತೆ, ಈಕೋ ಬಲೆನೋ ಇರೋದ್ ಹೇಳ್ಬೇಕು, ಇಲ್ಲಿರೋದಲ್ಲ. ಮರ್ಸಿಡೀಸ್ ಆದ್ರೆ ಮಾತ್ರ ಕಾರ್ ಹತ್ತೀನಿ, ಇಲ್ಲ ರತ್ತಲ್ಲ ಅಂತವನೆ. ಮಚ್ಚ ಹೆಂಗಿತ್ತು? ಇರಿಟೇಟಿಂಗ್ ಅಂದ್ರೆ ಅರ್ಶಂದೇ ಇರಿಟೇಟಿಂಗ್. ಸಲ ಕೇಳ್ತಾನೆ, ಒಂದ್ ವೀಡ್ ಸುಮ್ನೆ ಮಾಡ್ತಾನೆ. ತಿರುಗಿಸಿ ಕಡೆ ಹೇಳ್ತೀನಿ, ಡ್ರೈವರ್ ಇಲ್ಲೇ ಇದ್ರು ಫೋನ್ ಹಾಕು ಅಂತ ಬಿಲ್ಡಪ್ ತಗತಾನೆ ಡ್ರೈವರು. ಇವಾಗ ನೋಡಿ, ಕ್ಯಾಮ್ರಾದಲ್ಲಿ ಅವನೇ
ಬಿಲ್ಡಪ್ ಕೊಡ್ತಾವನೆ ಸ್ಟೇಜಿನ ಹತ್ರ ಕಾಲ್ ಮಾಡೋ ಅಂತ. ಇಲ್ಲೇ ಅವ್ನು ಹಿಂಗೆ ಕೂಗ್ರೆ ಇಲ್ಲೇ ಕಣ್ ಮುಂದೆ ಕಾಣಿಸ್ತಾನೆ. ಹಂಗ್ ಕೂಗ್ಬಾರ್ದು ಕಣ, ಫೋನ್ ಇರುವಾಗ ಯಾಕೆ ಕೂಗ್ತೀಯಾ? ಕರೆನ್ಸಿ ಇರಿಟೇಷನ್ ವೇಸ್ಟ್ ಆಗಲ್ವೇನೋ ಕರೆನ್ಸಿ. ಇದೇ ಲೂಸ್ ಟ್ಯಾಕ್ಸ್ ಅಲ್ಲ. ಕಿಲಾಡಿ ತೇಜ, ಕಿಲಾಡಿ ದೇವಸ್ಥಾನದ ಹತ್ರ ಇದ್ದೆ ಕೊಂಡ್ರೆ ಅವನೇ ಕಿಲಾಡಿ. 100 ರೂಪಾಯಿ ಮಿಕ್ಸ್ ನಮ್ ಸೇವ್ ಮಾಡಾಗ ನಂದೆಲ್ಲ ಕಟ್ ಮಾಡ್ಬಿಟ್ಟೆ. ಎಲ್ಲ ಕಟ್ ಮಾಡ್ಬಿಟ್ಟು 100 ರೂಪಾಯಿ ಮಿಕ್ಸ್ ಬೈದಿರೋದು ಇರಿಟೇಷನ್. ನಾ ಕಾರಲ್ಲಿ ಕರ್ಕೊಂಬಂದ್ರು. ಫಸ್ಟ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕರ್ಕೊಂಬಂದವ್ರೆ. ಒಂದು ಕಾರಲ್ಲಿ 7 ಜನ ತುಂಬಿಸವ್ರೆ. 7 ಅಲ್ಲ 8. ನನ್ನನ್ನು ಮುಂದೆ ಸೀಟಲ್ಲಿ ಕೂರಿಸ್ಬಿಟ್ಟು ನಮ್ಮ ಶೋಭಿನ ತೇಜನ ಲಾಸ್ಟ್ ಹಿಂದೆ ಹಾಕವ್ರೆ. ಆರಾಮಾಗಿ ಕೂತಿದ್ರ ಹಿಂದೆ. ಎಷ್ಟು ಸೀಟ್ ಕಾರ್ ಇದು? 8. ಎಂಟ್ರಿ 5 ರೂಪೀಸ್ ಇಸ್ಕೋತಾರ ಒಬ್ರಿಗೆ. ಇವೆಲ್ಲ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ. ಯಾಕೋ ಒಂದು ದರ್ಶನ ಮುಗೀತು. ವೇಣುಗೋಪಾಲ ಸ್ವಾಮಿ ದರ್ಶನ ಮುಗೀತು. ಕೆಳಗಡೆ ಒಂದು ಬೋಂಡ ನೋಡಿದೆ. ನಮ್ಮ ಶಬಿ ತಲೆ ಎಷ್ಟಿತ್ತು ತೋರಿಸ್ತೀನಿ ರೀ. ಹಾಳು ಮಾಡಕ್ ಬಿಡ್ತೀನಿ ನೋಡ್ತೀಯಾ? ಹಾಗೆ ಮಾಡಬಾರ್ದು. ಬೋಂಡ ತೋರಿಸ್ತೀನಿ ರೀ. ಇವತ್ತೇ ಫಸ್ಟ್ ಟೈಮ್ ನೋಡಿದ ಅಷ್ಟು ದಪ್ಪ ಬೋಂಡ. ಎಷ್ಟು ದಪ್ಪ ಆಯ್ತು ಅಪ್ಪ. ಒಂದು ದರ್ಶನ ಮುಗೀತು. ಇನ್ನು 6 ಪ್ಲೇಸ್. 5 ಇನ್ನು 6 ಪ್ಲೇಸ್ ಇದೆ. ಮುಂದೆ ಕುಂತಿದ್ದೀನಿ. ಶೋಭಿ ಮುಚ್ಚ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಶೋಭಿ. ಏನೋ ರಿಪೋರ್ಟ್ ಮಾಡಿಸ್ತಾನಂತೆ ನನ್ನ ಅಕೌಂಟ್ನ. 2ನೇ ದೇವಸ್ಥಾನ ಇವಾಗ ಜಪಾಲಿ ಹನುಮಾನ್ ಮಂದಿರಂ. ಮೆಟ್ಲು ಹತ್ಬೇಕು ಹೆವಿ ಇದಕ್ಕೆ. ಆಗ್ಲೇ ಬುಸ ಅಂತ ಇದೆಯಲ್ಲ ವರ್ಷ. ನಾಷ್ಟ ಮಾಡಿಲ್ವಲ್ಲ? ದನ ತಿಂದಲ್ಲೋ 2 ವಡೆ ಎಕ್ಸ್ಟ್ರಾ, ಇಡ್ಲಿ ಎಕ್ಸ್ಟ್ರಾ. ಇದೆದ್ದೆ ಬೆಳಗ್ಗೆ ತಿಂದಿದ್ರಲ್ಲ ಇರೋ ಇನ್ನೂ ನೀನು. ಫ್ರೆಂಡ್ಸ್, ನಿನ್ನೆ 6 ಇಡ್ಲಿ ಎಕ್ಸ್ಟ್ರಾ ತಗೊಂಡವನಿ. ಇವತ್ತು 2 ವಡೆ 2 ಇಡ್ಲಿ ಎಕ್ಸ್ಟ್ರಾ. ದನ ತಿಂತಾನೆ, ನಡೆಯಕ್ಕೆ ಮಾತ್ರ ಆಗಲ್ಲ. ಯಾರು ದಪ್ಪ ಇರೋದು ನೋಡ್ರಪ್ಪ ನಮ್ಮಿಬ್ರಲ್ಲಿ. ನಾನು ನಿಂತ ನೋಡ್ರಿ ಅಂತೆಲ್ಲ. ನಮ್ಮಿಬ್ರಲ್ಲಿ ಯಾರು 6 ಇಡ್ಲಿ 2 ವಡೆ ಎಕ್ಸ್ಟ್ರಾ ತಿಂದಿರೋ ಥರ ಕಾಣಿಸ್ತಾ ಇರೋದು ನೋಡ್ರಿ. ರಾಮನ ಮಾಡಿರೋ ರಾಮ ಬರುವನಲ್ಲವೇ, ಅವನ ಹಿಂದೆ ಹನುಮನು ಇದ್ದೇ ಇರುವನಲ್ಲವೇ, ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣನಲ್ಲವೇ. ಕಲ್ ಕಟ್ಟು ಹೋಗಿ ಬೇಗ ಮನೆ ಕಟ್ಟುವಂತೆ. ತಿರ್ಗಾ ಹಿಂಗೆ ಬರ್ಬೇಕು. ಕಲ್ ಬೀಳಿಸಿ ಮುಗಿತ ನೀನ್ ಮನೆ ಕಟ್ಟಲ್ಲ ಅಂತ. ತಿರ್ಗಾ ಇದೇ ರೋಡ್ಗೆ ಬರ್ಬೇಕು. ಇಲ್ಲೆಲ್ಲ ಬೇಜಾನ್ ಜನ ಕಲ್ಗಳು ಕಟ್ಟೋ. ನಾನು ಮನೆ ಕಟ್ಟೋರೇ ಕಲ್ಲು ಕಟ್ತಾರೆ. ಸೈಟ್ ತಗೊಳ್ಳೋರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಸಬ್ಸ್ಕ್ರೈಬರ್ಸ್ ಐತೆ, ತಿಂಗಳು 50 ಲಕ್ಷ ದುಡ್ಡಿದ್ಯಾ ಅವಂಟಿಗೆ 1 ಲಕ್ಷ ಕೊಡೋ. ಒಡ್ಸರೆ ಕುಡಿತೀವಿ. ಬರುವ ಕುಡಿಯೋಣ ಬಾ. ಮಜ್ಜಿಗೆ ಅಲ್ಲಂ ಮಜ್ಜಿಗೆ, ಮಸಾಲ ಮಜ್ಜಿಗೆ 10 ರೂಪಾಯಿ. ಬಟ್ರ ಮಿಲ್ಕ್ ಚಾ. ಈ ವ್ಲಾಗ್ ಮಾಡ್ತಾ ಇದ್ರೆ ನೋಡಪ್ಪ, ನಿಮ್ಮ ಫ್ರೆಂಡ್ ತೇಜ ಇಲ್ಲಿ ನಿಮ್ಮನ್ನ ಹೆವಿ ಮಿಸ್ ಮಾಡ್ಕೊಂತವನೆ. ಹೆಜ್ಜೆ ಇಡಕ್ಕಾಯ್ತಲ್ಲ, ಅವ್ನ ಕಾಲು ನೋವು. ಸಾಹಿಲ್ ಸೈಯದ್ ಅವ್ರೆ, ಸಾಗರ್ ಗಾರಿ ಅವ್ರೆ, ನಿಖಿಲ್ ನೆಲ್ಸನ್ ಮಂಡೇಲ ಅವ್ರೆ. ಆಯ್ತು, ಹಿಂಗೆ ಹಾಕ್ಬೇಕು. ಹಾಕ್ಲೇಬೇಕು. ಹೇಳಿದ್ಯಲ್ಲ, ಈಗ ನನ್ನ ಜೊತೆ ಸೇರ್ಕತಾನೆ ರಿಪೋರ್ಟ್ ಅಪ್ಲೋಡ್ ಮಾಡಬೇಕು. ಇದೇ ಡೈಲಾಗ್ ಹಂಗೆ ಅಪ್ಲೋಡ್. ಮೀಟರ್ ಇದ್ರೆ ಮಾಡ್ಬೇಕು. ನೋಡಪ್ಪ, ಆಮೇಲಿಂದ, ಇವಾಗಲ್ಲ. ಆಮೇಲಿಂದ ಅಂದ್ರೆ ಇವಾಗ ಹಾಕಲ್ಲ ನಾನು, ಆಮೇಲಿಂದ ಹಾಕ್ತೀನಿ. ಅವಾಗಿಂದ ನಡೆದು ದೇವಸ್ಥಾನ ಎಲ್ಲಿ ಬಂತು ಅಂದ್ರೆ ಸದ್ಯ ಇವಾಗ ಬಂತು. 40.
ಹಾಂ ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ. ಅದೇ ಈಚೆನೆ ಗಟ್ಟಿ. ಇದು ಮಸ್ತಾಗೈತೆ ನೋಡಿ ಇದು. ಎರಡನೇ ದೇವಸ್ಥಾನ ದರ್ಶನ ಮುಗೀತು. ಹೌದು. ನೆಕ್ಸ್ಟ್ ಇನ್ಯಾವುದೋ ಗೊತ್ತಿಲ್ಲ. ಇಲ್ಲಿ ಅರ್ಶನ್ ಫ್ರೆಂಡ್ಸ್ ಎಷ್ಟೊಂದು ಜನ ಅವರೇ, ಸೇಮ್ ಅರ್ಶನ್ ಥರನೇ ಅವರೇ, ಮರದಿಂದ ಮರ ಜಂಪ್ ಹೊಡಿತಾರೆ. ನಮ್ಮ ಬಾಸ್ ಇಸ್ಕೊಂಡಿರ್ ಬೇಜಾನ್ ಜನ ಅವ್ರು ಇಲ್ಲಿ. ಎಳಿಲ್ ತೋರ್ಸು ಅಲ್ಲಿ ನೋಡಲ್ಲಿ ಕೆಳಗಿಳಿತೈತಿ. ಒಂದು ಡಿಫ್ರೆಂಟ್ ಆಗಿರೋ ಅಳಿಲ್ ತೋರಿಸ್ತೀನಿ, ನೋಡ್ಕೊಂಬಿಟ್ರಿ. ಏನೋ ತಿಂತಾಯ್ತಲ್ವಾ ನಮ್ ತೇಜನ್ ಕಾಲ್ ನೋವು ಅಂತಿದ್ದ. ನೋಡ್ರಿ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ವ್ಲಾಗ್ ಮಾಡ್ಕೊಂಡು ನಮ್ ತೇಜನ್ ಎತ್ಕೊಂಡು ಆನೆ ಆನೆ ಬಂತು. ನಾರೆ ರೈಟ್ ಗಿಡಿ ಹಂಗೆ ಗಾಬಿ ಬಿಡ್ಬೇಡಿರು. ಎಲ್ಲಾಡು ನೋಡಿ ಅರ್ಶಂಗ್ ಯಾವ್ದೋ ಸವಾರಿ ಮಾಡ್ಸ ನನ್ಗೆ ಕೇಳಿಲ್ಲ. ನಿಲ್ಸೋ ಸುಮ್ಮನೆ ಎಗರ್ತದ ಅದ್ರ ಮೇಲೆ. ಫೋನ್ ಹಿಂಗ್ ಕಿತ್ಕೊಂಡದ್ದು ಬಿಡ. ನಾನಿರುವ ಫೋನ್ ಯಾಕೋ ನಿಂಗೆ ನೋಡಿ ಐಫೋನ್ ಹೇಳ್ಸ. ನಮ್ಮ ವರ್ಷಂಗೆ ಏನ್ ಕೆಪಾಸಿಟಿ ಇಲ್ಲ ಅನ್ಕೊಂಡು ಜಟೇಜ ನೀನು. ಏನಂತ ಯಶ್ಯಾ ಆ ಥರ ಹೇಳ್ಬೇಕು ಹರ್ಷ. ರಿಸರ್ಚ್ ಮಾಡಬೇಕು. ₹10. ನನ್ನ ಸಬ್ಸ್ಕ್ರೈಬರ್ ಒಬ್ಬ ಅವಾಗಿಂದ ಕಾಯ್ತಾ ಇದ್ದ. ಹೋಗುವಾಗ ಅಣ್ಣ ಮೀಟ್ ಮಾಡಬೇಕು ಅಂತ. ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ ಇರತ್ತಿ ಅಂದ್ರೆ ಬಾಯ್. ನನ್ನ ಕಾಂಪಿಟೇಷನ್ ₹10. ಸೆಕೆಂಡ್ ಟೆಂಪಲ್ ದರ್ಶನ ಮುಗೀತು. ನೆಕ್ಸ್ಟ್ ಯಾವುದೋ ಗೊತ್ತಿಲ್ಲ. ನೆಕ್ಸ್ಟ್ ಟೆಂಪಲ್ ಹೋದಾಗ ತೋರಿಸ್ತೀನಿ, ವೆಯ್ಟ್ ಮಾಡಿ. ಗಾಂಧಿ ತಾತ ಫ್ರೀಡಮ್ ಸಿಕ್ಕಿ 76 ವರ್ಷ ಆದ್ರು. 76 ವರ್ಷ ಇದ್ರು. ಬ್ಲಾಕ್ ಮಾಡ್ಕೊಂಡು ಅಲ್ಲಿ ಟೈಮ್ ಐತ್ರೆ ಇಲ್ಲ ಅವ್ರೆ ಮಾತಾಡ್ತಕ್ಕ ಉಣ್ಕೊಂಡ್ ತೇಜ ಬಾಬಾ ಬಿಡಲ್ಲ ಬರೋ. ನಮ್ ತೇಜನ್ ಕಾಲ್ ನೋವು ಅಂತ ಅಂತಿದ್ದ ನಮ್ ಶೋಭಿ. ಅದಕ್ಕೆ ಕಾರ ಹತ್ರ ಇಳಿಸೋ ಬರ. ನಮ್ ಶೋಭಿಂಗ್ ಇನ್ನೊಂಥರ ಅಕ್ಕಿ ಮುಟ್ಟೆ ಇದ್ದಂಗೆ ಬರ ಅಲ್ವಾ ಶೋಭಿ? ಎಣ್ಣೆ ಟೆಂಪಲ್ ಮುಗೀತು. ಕಾರಣ ಬಂದವ್ರೆ. ನೆಕ್ಸ್ಟ್ ಯಾವ್ದು ಕರ್ಕೊಂಡು ಹೋಗ್ತಾರೆ ನೋಡ್ಬೇಕು. ವೇಟ್ ಆ್ಯಂಡ್ ವಾಚ್. ಕುತ್ಕೊಂಡ ಶೋಭಿ. ಗಾಯ್ಸ್ ನೆಕ್ಸ್ಟ್ ಅಣ್ಣ ನಿಲ್ಸಿದೆ ಆಕಾಶ್ ಗಂಗಾ ಡ್ಯಾಮ್. ಆಕಾಶ ಗಂಗಾ ಡ್ಯಾಮ್ ಯಾರು ಸಪ್ಲೈ ಹಾಕಿಲ್ಲ ಕಣ. ಫುಲ್ ಕೆಳಗಿದೆ ಡೌನ್. ಯಾವ್ದೋ ಡ್ಯಾಮ್ ಅನ್ಸುತ್ತಿಲ್ಲ. ಆರಾಮ ಕೊಡ.
ಕೆಳಗಡೆ ಯಾವ್ದೋ ದೇವಸ್ಥಾನ. ಕುಡಿಯೋರ ಅವೆಲ್ಲ ಹುಷಾರು ಕುಡಿಬೇಡ. ಚೆನ್ನಾಗೈತಾ? ನೀರೈತ್ಯಾ? ಹೋಗ್ಬೇಕಾ? ಕುಡಿಬೋದ್ಕೊಣ ನೀರು ಸಕ್ಕದಾಗೈತೆ, ಕುಡೀರಿ. ಈ ನೀವು ಬಂದಾಗಿರ್ತಾರೆ, ಕುಡೀರಿ. ಸಾಕಿಡು, ಯಾಕೆ ಜೀವ ಮಾಡ್ತೀಯಾ? ಕುಚ್ಚಿಕ್ಕು 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 ಹೋಗ್ತೇನಾ? ಹೋಗ ಮಕ್ಕಳಿಗೆ ಶೋಭಿ, ಈಗ ಶೋಭಿ ಏನ್ ಹಾಕ್ಸ್ತೀಯ? ರೇಷನ್ ಹಾಕ್ಸ್ ಬಾ. ಮತ್ ಕೆಳಗ್ ಬರ್ಬೋದು. ಮೂರ್ ಪ್ಲೇಸ್ ಕವರ್ ಮಾಡಿದ್ರು. ನೆಕ್ಸ್ಟ್ ಕಳೆದೈತವೆ ಫ್ರೆಂಡ್ಸ್. ಹೇಳು ನೆಕ್ಸ್ಟ್ ಕಳೆದೋಗಲ್ಲ. ಕಳೆದೋಗಲ್ಲ. ಏನೋ ಒಂದು ಕೊಡ್ಸೋ ಅಂದೆ, ಏನೋ ಗಿಫ್ಟ್ ಇತ್ತು ಕೊಡ್ಸೋ ಮಚ್ಚ ಅಂದ್ರೆ, ನನ್ಗಿಂತ ಗಿಫ್ಟ್ ಬೇಕೇನೋ ಮಚ್ಚ ಅಂತ. ಏನದು ಏನಂತಾರೆ ಇಂಗ್ಲೀಷಲ್ಲಿ? ಶೂಟು ಅಲ್ಲ, ಪ್ಯಾಚಪ್. ಪ್ಯಾಚಪ್ ಮಾಡ್ಬಿಟ್ಟ. ಆದ್ರೂ ಬೋಂಡ ಕೊಡ್ಸ್ತಾನೆ ಈಗ. ಒರಿಜಿನಲ್ ತೆಲುಗು ಕಲ್ತ್ಕೊಳ್ಳಿ. ಇದರಿಂದ ಯಾವುದೋ ಒಂದು ಚೆಕ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ. ಹಾಂ, ಫೋರ್ತ್ ಪ್ಲೇಸ್ ಪಾಪ ವಿನಾಶಂ ಡ್ಯಾಮ್. 4ನೇ ಪ್ಲೇಸ್ ಇದು. ಎಲ್ಲಿ ನಾವೇನೇ ಪಾಪ ಮಾಡಿದ್ರು ಇಲ್ಲಿ ಬಂದು ಕಳ್ಕೊತಾರಂತೆ. ನಾನು ಹೇಳಿದ್ದಲ್ಲ, ನನ್ನ ಫ್ರೆಂಡ್ ಶೋಭರಾಜ್ ಹೇಳಿದ್ದು. ನನಗೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನೋಡೋಣ ಬನ್ನಿ. ಏನು ಈ ನೀರ ಸ್ನಾನ ಮಾಡಿದ್ರೆ ನಮ್ದೇನೇ ಪಾಪ ಇದ್ರು ಕಳ್ಕೊತೀವಂತೆ. ಮಾಡ್ತಾವ್ರೆ. ಡ್ಯಾಮ್ ನಮ್ ಶೋಭೆ ಪಾಪ ತೊಳ್ಕೊಂಡ್ ಬಂದ. ಇವಾಗ ನಮ್ ತೇಜ ನಮ್ಮ ವರ್ಷ ಪಾಪ ತೊಳ್ಕೊಂಡ್ ಬಂದು ಇನ್ನೊಂದು ಪಾಪ ನಮ್ ತೇಜನು ಪಾಪ ತೊಳ್ಕೊಂಡ್ ಬಂದ. ಒಂದ್ ಪಾಪ ತೊಳ್ಕೊಂಡು ಇನ್ನೊಂದು ಪಾಪ ಮಾಡ್ದ. ಈಗ 4ನೇದು ಮುಗೀತು. ಈಗ ನಮ್ಮ ವರ್ಷ ಬಜ್ಜಿ ಹಾಕ್ತಾನೆ. ಈಗ ನಮ್ ಶೋಭಿ ಅವರು ರೇಷನ್ ಹಾಕ್ಸ್ತಾರೆ. ಏನೋ ಹಾಕ್ಸಲ್ಲ. ಇವರ ಸಾವುಕಾರರು ನಾವಲ್ಲ. ಫ್ರೆಂಡ್ಸ್ ಮನೇಲಿ 2 ಕೋಟಿ ಕ್ಯಾಶ್ ಇಕ್ಕೋನೆ, ಬ್ಯಾಂಕ್ ಅಲ್ಲಿ 12 ಕೋಟಿ ಇಕ್ಕೋನೆ, ಸ್ವಿಸ್ ಬ್ಯಾಂಕ್ ಅಲ್ಲಿ 102 ಇಕ್ಕೋನೆ. ಏನ ಕೋಟಿ. ಅವ್ನು ಹಾಕ್ತಾ ಇರೋ ಕಾಕ್ಸದ ಬೆಲೆ ಬಂದು
3,333,000 ಹಾಂ ನೋಡಿ ಬ್ರ್ಯಾಂಡ್ ಹಾಕ ಬಂದವನೆ ಫಾರಿನ್ ಬ್ರ್ಯಾಂಡ್ ಡಾಕ್ ಸತೀಶ್ ಕಾಸಿಲ್ಲ ಅಂತಾನೆ ನನ್ನ ಡಾಕ್ ಸತೀಶ್ ಅವ್ರ ಮಗ ಹರ್ಷ ಅಂತ ಹೋಗ್ತಾನೆ. ಅವ್ರ ಮಗ ಅಲ್ಲ, ಇರ್ಬೇಕು ರಾಂಗ್ ಪರ್ಸನ್. ಅಲ್ಲಿ ಹೋಗೋವಾಗ ಒಂದು ದೋಸೆ ತೋರಿಸ್ತೀನಿ ಎಷ್ಟು ದೊಡ್ಡದೈತೆ ಅಂತ ನೋಡ್ರಿ. ಎಷ್ಟು ಕೇಳು? ಇವಾಗ 5ನೇ ಜಾಗಕ್ಕೆ ಕರ್ಕೊಂಡ್ ಬಂದ್ರು, ಶ್ರೀನಿವಾಸ ಪಾದಾಳು ಹತ್ಕೊಂಡು ಹೋಗ್ಬೇಕೀಗ. ಫೋಟೋ ಹೊಣಗಿಲ್ಲ ಅಲ್ಲಿ. ದರ್ಶನ ಮುಗ್ದೋಯ್ತು. ಇನ್ನೊಂದು ಪ್ಲೇಸ್, 2 ಪ್ಲೇಸ್ ಏನೋ ಇದೆಯಂತೆ. ಫೈನಲ್ ಲಾಸ್ಟ್ ಪಾರ್ಟ್ ಇದು. ಇಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆಯಂತೆ. ಹಂಗೆ ಮುಂದೆಗಡೆ ಒಂದು ಗಾರ್ಡನ್ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಗಾರ್ಡನ್ ತೋರಿಸ್ತೀನಿ. ನನಗೂ ಬೇಜಾರಾಗುತ್ತೆ. ಗಾರ್ಡನ್ ಇದು. ಇಲ್ಲೇ ಮುಂದೆ ಹೋದ್ರೆ ದೇವಸ್ಥಾನ, ಟೆಂಪಲ್. ದೇವಸ್ಥಾನ ಇನ್ನು ಕೆಳಗಡೆ ಇರೋದು. ಇದೇ ಲಾಸ್ಟ್ ಟೆಂಪಲ್. ಮುಂದೆ ಒಂದು ಗಾರ್ಡನ್ ಇದೆ, ತೋರಿಸ್ತೀನಿ. ಎಲ್ಲ ದೇವಸ್ಥಾನ ದರ್ಶನಗಳು ಮುಗ್ದೋಗ್ತಿಲಿ. ಟೋಟಲ್ 7 ಪ್ಲೇಸಸ್ ಕರ್ಕೊಂಡ್ಬಂದಿರೋ. ಅದ್ರಲ್ಲಿ 6 ದೇವಸ್ಥಾನಗಳು, ಒಂದು ಏನೋ ಗಾರ್ಡನ್ ಅಂತ ಗಾರ್ಡನ್. ಹೌದು, ಅಷ್ಟೇ, ಇಲ್ಲಿ ಏನಿಲ್ಲ. ಎಲ್ಲ ಗಾರ್ಡನ್ ಇದು. ಗಾರ್ಡನ್ ಹೋಗಕ್ಕೆ ಆಗಲಿಲ್ಲ ಕಂಪ್ಲೀಟ್ ಆಗಿ. ಗೈಸ್, ಫೈನಲಿ ಅನ್ನಪ್ರಸಾದಂ ಸೆಂಟರ್ ಹತ್ರ ಬಂದಿದ್ದೀವಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್, ಬಾಯ್.